आईसोबत अनैतिक संबंध असल्याच्या संशयातून एका व्यक्तीची दिवसाढवळ्या हत्या करून लोकांसमोर मृतदेहावर पाय ठेवत सिनेमा स्टाईलमध्ये पोच दिल्याची धक्कादायक घटना सौदत्ती तालुक्यातील हुलीकट्टी गावामध्ये घडली आहे. बचडोणी गावातील बसप्पा होसमणी व 51 असं हत्या झालेल्या व्यक्तीचं नाव आहे. त्याच गावातील इरया मठपती हा या हत्येचा आरोपी आहे. सोमवारी सायंकाळी रस्त्याने चालत जाणाऱ्या बसप्पाला इरयाने अडवून त्याच्यावर तब्बल 16 वेळा वार करून अतिशय क्रूरपणे हत्या केली. बसप्पा जमिनीवर कोसळल्यानंतरही आरोपीने मृतदेहाच्या छातीवर पाय ठेवून उभा राहत अट्टहास केला. ನಮ್ಮ ಅಪ್ಪಾರ 15 ವರ್ಷದಿಂದ ಕೊಲ್ಲಾಪುರದಾಗ ಇರ್ತಿದ್ವಿ ರೀ. ನಾವೆಲ್ಲ ಫ್ಯಾಮಿಲಿ ಕೂಡ ಅಲ್ಲೇ ಇರ್ತಿದ್ವಿ ರೀ. ನಮ್ಮ ಅಪ್ಪಾರ ಗೌಂಡಿ ಮಿಸ್ತ್ರಿ ಇದಾಗಿದ್ರಿ. 15 ವರ್ಷದ ಹಿಂದೆ ಹಳೆಯ ವೈಷಮ್ಯ ಇತ್ತ ದ್ವೇಷದಿಂದ ಹಿಂಗೆ ಮಾಡಿದ್ದಾರೆ. ನಮಗೂ ಹಿಂದೆ ಏನಾಗಿದ್ದಾಗ ಗೊತ್ತಿಲ್ಲ ರೀ ಸರ. ಈ ಕೊಲೆಗಾರನ ನಮ್ಮ ಕಾಕಾರ ಹಿಂಗೆ ಫೋನ್ ಹಚ್ಚಿ ಹೇಳಿದ್ರೆ ಹಿಂಗಾಗೈತಿ ಘಟನೆ ಅಂಥೇಳಿ. ಅದ್ರಾಗ ಒಂದು 3-4 ಜನ ಅಂತೇಳಿ ಹೊಡೆದಿದ್ದಾರೆ ರೀ ನಮ್ಮ ಅಪ್ಪಾರನ್ನ. ಒಬ್ಬರದ ಹೆಸರು ಗೊತ್ತಿರೋದು ನನಗೆ ಇರಯ್ಯ ಮಠಪತಿ ಅಂತ, ಮತ್ತು ಉಳ್ಕಾದ್ರದ್ದು ಏನು ಗೊತ್ತಿಲ್ಲ. ಈಗ ನೀವು ಅಲ್ಲಿ ಕೊಲ್ಲಾಪುರದಾಗ ಯಾರು? ನಮ್ಮ ಅಪ್ಪ, ಅಕ್ಕ, ತಮ್ಮ, ನಮ್ಮ ಮಮ್ಮಿಯರು ಎಲ್ಲರೂ ಅಲ್ಲೇ ಇದ್ದರು. ನಾನಿಲ್ಲಿ ಬೆಳಗಾವಿದಾಗ ಇಲ್ಲೇ ಕಾಲೇಜ್ಗೆ ಇದ್ದೆ. ಎದಕ್ಕೆ ಬಂದಿದ್ರಿ ಊರಿಗೆ ನಿಮ್ಮ ಅಪ್ಪ? ನಮ್ಮ ಅಪ್ಪಾರ ಮನೆ ಹಾಕ್ಸೋದು ಸಂಬಂಧದಿಂದ ಅಲ್ಲೇ ಬರ್ತಿದ್ರಿ. ಅದು ಮನೆ ಹಾಕ್ಸಕ್ಕೆ ಈಗ ಬನ್ನೋದು ಅಡ್ಡಿದ್ರಿ ಅಷ್ಟೇ ರೀ. ಯಾವಾಗ ಸ್ಟಾರ್ಟ್ ಮಾಡಿದ್ರಿ? ಈಗ ಒಂದು 3 ದಿನ ಆಯಿತು. ಯಾವಾಗ ಬಂದಿದ್ರಿ ಕೊಲ್ಲಾಪುರದಿಂದ? ಕೊಲ್ಲಾಪುರದಿಂದ ಬಂದು 15 ದಿನ ಆಯ್ತು. ಹಾಂ. ಈಗ ಸ್ಟಾರ್ಟ್ ಮಾಡಿ ಒಂದು 4 ದಿನ ಆಯ್ತು ರೀ. ಬಂದು ಹೋಗ್ತಿದ್ರಿ. ಅದೇನು 15 ದಿನ ಆಯ್ತು ಸರ್. ಒಂದು ನಿಮಿಷ ಹಿರೇಗ ನಿಮ್ಮ ಅಪ್ಪರಿಗೆ ಏನು ದ್ವೇಷ ಇತ್ತು? ಹಳೆ ದ್ವೇಷ ಇತ್ತಂತ್ರಿ. ನಂಗೆ ಗೊತ್ತಿಲ್ಲ ರೀ. ನಾವು ಸಣ್ಣರಿದ್ದಾಗಿಂದ ಹಿಂದೆ 10-15 ವರ್ಷದ ಹಿಂದಿಂದ ಅಂತ್ರಿ ನಂಗೆ ಗೊತ್ತಿಲ್ಲ. ಈಗ ಅವ್ರ ತಾಯಿಯವ್ರು ಏನಾರು ಬಂದಿದ್ರು ಇಲ್ಲಿ ಕೊಲ್ಲಾಪುರಕ್ಕೆ? ಹಿರೇ ತಾಯಿಯವರು ಯಾರು ರೀ ನಂಗೆ ಗೊತ್ತಿಲ್ಲ ರೀ. ನಾ ಯಾರನ್ನೂ ನೋಡಿಲ್ಲ. ನಂಗೆ ಅಂದ್ರೆ ಸಣ್ಣವಿದ್ದಾಗಿಂದ ನಂಗೆ ಈಗ ಆದ್ರೂ ನಂಗೆ ಯಾರ ಮುಖ ಪರಿಚಯ ಇಲ್ಲ ರೀ. ಅವ್ನು ಹೆಂಗೆ ಅದಂತೂ ಗೊತ್ತಿಲ್ಲ ರೀ ನಂಗೆ. ಏನಂತ ಗೊತ್ತಾಯ್ತು ನಿನ್ನೆ ನಿಮಗೆ? ನಮ್ಮ ಕಾಕಾರ ಫೋನ್ ಮಾಡಿ ಹೇಳಿದ್ರಲ್ಲ ರೀ, ಹಿಂಗಾಗಿ ಘಟನೆ ಆಗೈತೆ. ಹಾಂ, ಮರ್ಡರ್ ಆಗೈತೆ ಅಂತ. ಅಲ್ಲಿ ಆಕ್ಸಿಡೆಂಟ್ ಆಗೈತೆ ಅಂತ ಅಷ್ಟೇ ಹೇಳಿದ್ರಿ. ಆಮೇಲೆ ಮರ್ಡರ್ ಅಲ್ಲಿ ಬರಂತಲೇ ಹೇಳಿದ್ರಿ. ನೀವು ಫ್ಯಾಮಿಲಿ ಅಲ್ಲೇ ಇರ್ತೀರಿ ಅಥವಾ ಇಲ್ಲಿ? ನಾನು ಹಾಸ್ಟೆಲ್ಗೆ ಇಲ್ಲಿ ಇರ್ತೇನೆ ರೀ. ನಮ್ಮ ಫ್ಯಾಮಿಲಿ ಅಲ್ಲಿ ಕೊಲ್ಲಾಪುರದಾಗ ಶಿಫ್ಟ್ ಆಗೋರು ಇದ್ರಿ ಕೊಲ್ಲಾಪುರದಿಂದ? ಹಾಂ, ಶಿಫ್ಟ್ ಆಗಾರಿ. ನಿನ್ನ ಹೆಸರು? ಶಿವಾನಂದ बसवराज हॉस्पिटल. यानंतर आरोपी इरयाने स्वतः पोलिसांना फोन करून हत्या केल्याची माहिती दिली. पोलीस घटनास्थळी येईपर्यंत तो रस्त्याच्या मध्यभागी मृतदेहावर पाय ठेवून उभा होता. प्राथमिक तपासानुसार सुमारे 10 वर्षांपूर्वी मृत बसप्पा होसमणी आरोपी इरयाच्या आईसोबत पळून गेला होता. अलीकडेच बसप्पा पुन्हा गावात परतला. या जुन्या वैरातून इरयाने ही हत्या करून सूड उगवला असल्याचं समोर आलंय. ನಿನ್ನೆ ಫೆಬ್ರವರಿ 2 ಬೆಳಗಾವಿ ಜಿಲ್ಲೆಯಲ್ಲಿ ಫೆಬ್ರವರಿ 2ನೇ ತಾರೀಕು ಒಂದು ಸೌದತ್ತಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರುವ ಹುಲಿಗಟ್ಟಿ ಕ್ರಾಸ್ ವಿಲೇಜ್ ಅಲ್ಲಿರುವ ಕ್ರಾಸ್ ಹತ್ತಿರ ಒಂದು ಮರ್ಡರ್ ಕೇಸ್ ಒಂದು ರಿಪೋರ್ಟ್ ಆಗಿದೆ. ಈ ಮರ್ಡರ್ ಕೇಸಲ್ಲಿ ವಿಕ್ಟಿಮ್ ಆಗಿರೋರು, ಜೀವಹಾನಿಯಾಗಿರೋರು ಬಸವರಾಜ್ ಪರಪ್ಪ. ಇವರಿಗೊಂದು 49 ವರ್ಷ. ಇವರನ್ನು ಅಕ್ಯೂಸ್ಡ್ ಆದ ಈರಯ್ಯ ಸಂಗಯ್ಯ ಮಠಪತಿ ಎಂಬುವರು ಕೊಲೆ ಮಾಡಿದ್ದಾರೆ. ಈ ಈರಯ್ಯ ಸಂಗಯ್ಯ ಮಠಪತಿ ಅವರ ತಾಯಿಗೂ ಮತ್ತು ಇವರಿಗೂ ಸ್ವಲ್ಪ ಅಕ್ರಮ ಸಂಬಂಧ ಇರೋದು ಕಂಡು ಬಂದಿದೆ. ಬಸವರಾಜಕ್ಕೂ ಈರಯ್ಯ ಸಂಗಯ್ಯ ಅವರ ತಾಯಿಗೂ ಸುಮಾರು 15 ವರ್ಷಕ್ಕೆ ಹಿಂದೆ ಇವರು ಊರಿನಿಂದ ಕರ್ಕೊಂಡು ಹೋಗಿ ಸ್ವಲ್ಪ ಮಹಾರಾಷ್ಟ್ರದಲ್ಲಿ ಇರುವ ಸಂದರ್ಭದಲ್ಲಿ ಅವರ ತಾಯಿಯನ್ನು ಮತ್ತೆ ಬಿಟ್ಟು ಕಳಿಸಿದ್ದಾರೆ. ಈ ವ್ಯಕ್ತಿ ಬಸವರಾಜ ವ್ಯಕ್ತಿ ಬಿಸಿಡೋಣಿಯ ಗ್ರಾಮದ ವ್ಯಕ್ತಿ. 15 ವರ್ಷ ಹಿಂದುಗಡೆ ಸಂಬಂಧ ಇತ್ತು ಮತ್ತು ಈರಯ್ಯ ಅವರ ತಾಯಿಯನ್ನು ಕರ್ಕೊಂಡು ಹೋಗಿರೋ ದ್ವೇಷ ಇತ್ತು. ಸೊ ಅದಾದಮೇಲೆ ಇತ್ತೀಚೆಗೆ ಈ ಬಸವರಾಜ್ ಬಿಸಿರೋಣಿ ಗ್ರಾಮದಲ್ಲಿ ಮನೆ ಕಟ್ಟುವುದಕ್ಕೆ ಬರೋ ಸಂದರ್ಭದಲ್ಲಿ ಅವಾಗ ಸಣ್ಣಪುಟ್ಟ ಇಶ್ಯೂಸ್ ಆಗ್ತಾ ಇತ್ತು. ಮತ್ತು ಇವರು ಬಂದು ಇಂತಾಗ ಊರಲ್ಲಿ ಓಡಾಡ್ಕೊಂಡಿರೋ ಸಂದರ್ಭದಲ್ಲಿ ನಮಗೆ ಮರ್ಯಾದೆ ಕಮ್ಮಿ ಆಗ್ತದೆ ಅಂದರೆ ಹೇಳ್ಕೊಂಡು ಜಗಳ ತೆಗೆದಿರ್ತಾರೆ ಇದಕ್ಕೆ ಹಿಂದೆ. ಈ ಸಂದರ್ಭದಲ್ಲಿ ನಿನ್ನೆ ಅವರು ಬಿಸಿರೋಣಿ ಗ್ರಾಮದಿಂದ ಇಲ್ಲಿ ಹುಲಿಕಟ್ಟಿ ಕಡೆ ಬರೋ ಸಂದರ್ಭದಲ್ಲಿ ಫಾಲೋ ಮಾಡಿಕೊಂಡು ಬಂದು ಒಂದು ಚಾಕುನಿಂದ ಬಸವರಾಜಕ್ಕೆ ತಲೆಗೆ, ಭುಜಕ್ಕೆ ಮತ್ತು ಬೆನ್ನಿಗೆ, ಹೊಟ್ಟೆಗೆಲ್ಲ
ತುಂಬ ಗಂಭೀರವಾದ ಗಾಯವನ್ನು ಪಡಿಸಿರ್ತಾರೆ. ಅದೇ ರೀತಿಯಲ್ಲಿ ಇದನ್ನು ತಡೆಗಟ್ಟಿ ಮತ್ತು ಡಿಫೆನ್ಸಿವ್ ಇಂಜುರಿಯಾಗಿ ಈ ಈರಯ್ಯಕ್ಕೂ ಕೂಡ ಕೆಲವೊಂದು ಇಂಜುರೀಸ್ ಆಗಿದೆ. ಸೊ ಅದರಿಂದ ಈರಯ್ಯನು ಕೂಡ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾನೆ. ಸೊ ಒನ್ಸ್ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆದಮೇಲೆ ತಕ್ಷಣ ಅದು ನಾವು ಪೊಲೀಸ್ ಕಸ್ಟಡಿಗೆ ತೊಗೊಳ್ತೀವಿ. ಈ ಸಂದರ್ಭದಲ್ಲಿ ಈ ಈರಯ್ಯ ಅವರ ತಮ್ಮ ಘಟನೆ ಆಗಿರುವ ಸ್ವಲ್ಪ ಟೈಮಲ್ಲಿ ಬೇರೆ ಕಡೆಯಿಂದ ಹುಬ್ಳಿ ಜಿಲ್ಲೆಯಲ್ಲಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಅವನು ಕೂಡ ಬಂದಿದ್ದ. ಸೊ ಇದು ಘಟನೆಯಲ್ಲಿ ಅವನ ಪಾತ್ರ ಇದೆ ಎಂಬುದ್ರ ಬಗ್ಗೆ ವಿಚಾರಣೆ ನಡೀತಾ ಇದೆ. ಈ ಘಟನೆಯಲ್ಲಿ ಆ ಸ್ಥಳದಲ್ಲಿ ನೋಡಿರೋರು ಐ ವಿಟ್ನೆಸ್ಸಲ್ಲಿ ವಿಚಾರಣೆ ಮಾಡುವ ಸಂದರ್ಭದಲ್ಲಿ ಇವರಿಬ್ಬರ ಮಧ್ಯದಲ್ಲಿ ಹೊಡೆದಾಟ ಆಗಿರೋದು ಮತ್ತು ಚಾಕುನಿಂದ ಹೊಡೆದಿರೋದು ಕಂಡು ಬಂದಿದೆ. ಇವರನ್ನು ಸೆಕ್ಯೂರ್ ಮಾಡಿ ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ. ಸ್ವಲ್ಪ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಮಾಡಿ ಆದಮೇಲೆ ಇವರನ್ನು ನಾವು ಅರೆಸ್ಟ್ ಮಾಡ್ತೀವಿ. ಸೊ ಅವನ ಕಡೆ ಒಂದು ಡ್ಯಾಗರ್ ಅಂದ್ರೆ ಒಂದು ದೊಡ್ಡ ಇದು ಚಾಕು. आरोपी इरय्याला पोलिसांनी ताब्यात घेतलं असून सौंदत्ती पोलीस ठाण्यामध्ये या प्रकरणाची नोंद करण्यात आली आहे. ಮನೆಯವರು ನಮ್ಮ ಮಾವನವರಾಗಬೇಕಾಗಿತ್ತು. ಅವರು 15 ವರ್ಷದ ಹಿಂದ್ಗಡೆ ನಾವು ಮನೆ ಕಟ್ಟಬೇಕು, ಊರಿಗೆ ತಮ್ಮ ಉದ್ದೂರಿಗೆ ಮರಳಬೇಕಂತೇಳಿ ಮನೆ ಕಟ್ಲಾಕಂತೇಳಿ ಬಂದಿದ್ರು. ಅವರು ಬಂದಿದ್ದ ಕಾರಣವಾಗಿ ಅದು 15 ವರ್ಷದಿಂದ ಅವರು ಹೋಗೋದು ಬರೋದು ಅಂದ್ರೆ ಅಲ್ಲಿ ಉಳ್ಕೊಳಕ್ಕೆ ಬಸ್ಸಿ ದುನಿಯಾಗ ಅವ್ರಿಗೆ ಜಾಗ ಇಲ್ಲ. ಅವ್ರ ಹೆಣ್ಮಕ್ಳು ಊರು ಚಿಕ್ಕುಂಬಿಗೆ ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾರೆ. ಬೆಳಗ್ಗೆ ಬರ್ತಿದ್ರು, ಸಾಯಂಕಾಲ ಹೋಗ್ತಿದ್ರು. ಹೋಗೋ ಟೈಮ್ದಾಗ ಸಾಯಂಕಾಲ 5:30-6 ಗಂಟೆ ಸುಮಾರು ಅವ್ರು ಬರೋಬ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಈರಯ್ಯ ಬೈಕ್ ಅಡ್ಡ ಹಾಕಿ 3 ಬೈಕ್ ಇದ್ದವರು ಪೊಲೀಸ್ ಹ್ಯಾಂಡ್ ಇದಾವೆ. 3 ಬೈಕ್ ಅವು ಯಾವ ಬೈಕ್ ಅದಾವ ಅವ್ರು ಹ್ಯಾಂಡರ್ ಮಾಡಿದ್ದಾರೆ. ನಿನ್ನೆ ತೊಗೊಂಡಿದ್ದಾರೆ ಡಿವೈಸ್ ಪಿ ಸಾಹೇಬರು, CPI ಸಾಹೇಬರು ಇದ್ದರು, ರಾಮದೇವ್ ಡಿವೈಸ್ ಪಿ ಸಾಹೇಬರು, ಸಮಗತಿ CPI ಸಾಹೇಬರು ಬಂದು ಹ್ಯಾಂಡ್ ಓವರ್ ಮಾಡ್ಕೊಂಡು ಸ್ಟೇಷನ್ಗೆ ಅವರು ಓದಿದ್ದಾರೆ ಗಾಡಿಯವನ್ನ. ಅದು ಮುಂದೆ ಏನಾಗಿತ್ತು ಗೊತ್ತಾಗಿಲ್ಲ. ಇದು ಭಾಳ ಮಂದಿ ಸೇರಿ ಮಾಡಿರಂಥದ್ದು. 3-4 ಜನ ಸೇರಿದ್ದಾರೆ. ಒಬ್ಬಗೆ ಆದ್ರೆ ಚಾನ್ಸ್ ಇಲ್ಲ ಅವರು. ಅವನು ಏನಷ್ಟೇ ಇದಿಲ್ಲ. 3 ಜನ 4 ಜನ ಸೇರೇ ಮಾಡಿದ್ದಾರೆ ಅದನ್ನು. ಅದು ಎಲ್ಲರೂ ಪೊಲೀಸ್ ಡಿಪಾರ್ಟ್ಮೆಂಟ್ ಎನ್ಕ್ವೈರ್ ಮಾಡ್ತಾರೆ. ಅವ್ರು ಫೋನ್ ಮುಖಾಂತರ ಅದು ಎಲ್ಲಿ ಸ್ಪಾಟ್ ಏನಾಗೈತಿ ಅವರೆಲ್ಲ ಕ್ರಮ ತಗೋತಾರಲ್ಲ ಮುಂದಿನ. ಈಗ ಯಾವಾಗ ಊರು ಬಿಟ್ಟಿದ್ರಿ ಇವರು ಸುಮಾರು 15 ವರ್ಷದ ಹಿಂದ್ಗಡೆ. ಈಗ TV ನೈನ್ದಾಗ ಆಗಲ್ಲಿ ನಾನು ನೋಡಿದ್ದೀನಿ, 10 ವರ್ಷ ಅಂತ ಹೇಳಿದ್ದಾರೆ. 15 ವರ್ಷ ಹಿಂದ್ಗಡೆ ಆಗಿತ್ತು ಇದು ಘಟನೆ. ಅದು ಏನಾಗಿತ್ತು, ಅವ್ರ ದ್ವೇಷ ಏನಾದವು ಗೊತ್ತಿಲ್ಲ. ಅವ್ರು ನಮ್ದು ಊರದು ರಾಮದುರ್ಗ ತಾಲೂಕು ಮಲ್ಲಾಪುರ, ಅವರು ಸಮತ್ ತಾಲೂಕು ಬಶಿಜೋಣಿ ಅವ್ರ ಊರು. ಅವ್ರು ನಮ್ಮ ಮಾವನಾರ ಆಗ್ಬೇಕಾಗಿತ್ತು. ಅಲ್ಲ, ನಮ್ಮ ಅತ್ತಿ ಮಗ ಆಗ್ಬೇಕು. ಅವನು ನಮ್ಮ ಅಪ್ಪನ ಅಕ್ಕನ ಮಗ ಆಗ್ಬೇಕಾಗಿತ್ತು. ಏನು ಮತ್ತೆ ಮೊದಲು ಹಿರಿಯರೆಲ್ಲ ಕೂಡಿ ಸ್ವಲ್ಪ ಬಗೆಹರಿಸೋ ಕೆಲಸ ಮಾಡಿದ್ರಿ. ಏನಾದಂಥದ್ದು ಏನು ಗೊತ್ತಿಲ್ಲ ನಮಗೆ. ಅವಾಗ ನಾವು ಸಣ್ಣಾರು 20 ವರ್ಷ ನಾವು ಹಿಂದ್ಗಡೆ ಸಣ್ಣಾರು ಇರಬೇಕಲ್ಲ. 15 ವರ್ಷದಿಂದ 20 ವರ್ಷ ಅಂದ್ರೆ ಸಣ್ಣಾರು ಇರಬೇಕು. 15 ವರ್ಷದಿಂದ ಅಂದ್ರೆ ನಮಗೂ ಅಷ್ಟು ತಿಳುವಳಿಕೆ ಇದ್ರಿಕಿಲ್ಲ. ನಡುವೆ ಎಂಥ ಜಗಳ ಇಲ್ಲ. ಆದರೆ ಅಲ್ಲಿ ಮನೆ ಥರ ಹಬ್ಬವಾಗ ಯಾವ ಈರಯ್ಯ ಮಠಪತಿ ಅವರು ಒದರಾಡೋದು, ಇಲ್ಲಿ ಮನೆ ಕಟ್ಟಾಕತ್ತಾನ, ನಮ್ಮ ಹೊಲ ಬಾಜಕ ಒಡ್ಡ ಹಬ್ಬಾಕತ್ತಾನ, ಏನೇನೋ ಒಟ್ಟು 2 ದಿವಸ ಒದರಾಡಿದಂತವನು. ಅವ್ರು ನಮ್ಮ ಮಾವನವ್ರು ಬಸಪ್ಪ ಬಸಮಣ್ಣಿ ಅವರು ನನಗೆ ಫೋನ್ ಮಾಡಿದ್ರು. ಏನಿಲ್ಲ, ಅವ್ರು ಏನಾರು ಮಾಡಿದ್ರು ನೀವು ಏನು ಅವ್ರಿಗೆ ಏನು ತಯಾರಿ ಕೆಲಸ ಬಿಡ್ರಿ, ಏನಾರು ಮಾಡಿದ್ರೆ ನೀವು ಫೋನ್ ವಿಡಿಯೋ ಮಾಡ್ಕೊಡ್ರಿ, ಆ ನಂತರ ಸ್ಟೇಷನ್ಗೆ ಹೋಗಿ ಭೇಟಿ ಆಗೋಣ ಅಂತ ಅಷ್ಟೇ ಹೇಳಿದ್ದೆ. ಅವತ್ತು 1 ದಿವಸ ಒದರಾಡಿದ್ದಾರೆ ಅವರು. ಮರು ದಿವಸ ವಾಪಸ್ ಅಲ್ಲಿ ಬಂದಿಲ್ಲ ಅವರು. ನೀವು ಎಲ್ಲಿ ಅಡ್ಡಾಡ್ತಾನೆ, ಏನು ಮಾಡ್ತಾನೆ ಅಷ್ಟೇ. ಒಂದೇ ಊರು ಒಂದೇ ಊರನ್ನ ರೀ. ಬಶಿಡೋಣಿ ಅವರು, ನಮ್ದು ಸಮತ್ ತಾಲೂಕು ಬಶಿಡೋಣಿ ಅವರು. ಹುಲಿಕಟ್ಟೆ. ಹುಲಿಕಟ್ಟೆ. ಅದು ಬಶಿಡೋಣಿಯಿಂದ ಒಂದು 4 ಕಿಲೋಮೀಟ್ರ್ ಮುಂದೆ ಕ್ರಾಸ್ ಇದೆ, ಕಿನಾಲ್ ಅಂತ ಬರೋದು. ಅಲ್ಲಿಂದ ಮುಂದೆ ಸಮತಿ ಹೋಗೋ ರಸ್ತದಾಗ, ಮೇನ್ ಡಾಂಬರ್ ರಸ್ತದಾಗ ಆಗಿತ್ತು ಅದು. ಹೆಂಗಿರ್ತಿದ್ರಿ ಬಸಪ್ಪ ಅವರು? ಹೆಂಗೆ ಕೆಲಸ ಮಾಡಕ್ಕೆ? ಕೆಲಸ ಮಾಡೋಕ್ಕೆಲ್ಲ ಜರಷ್ಟು ಇದ್ರೆ. ಈಗ ಗೌಂಡಿ ಕೆಲಸ ಮಾಡಿದೆ. ತನ್ನ ಮನೆ ತಾನೇ ಕಟ್ಕೋಬೇಕಂತೇಳಿ ಕಟ್ಟಲ್ಲ ಆಯ್ತು. ಈಗಾದ್ರೆ ಹಂಗಿಲ್ಲ. ಯಾವ ವಿಚಾರಕ್ಕೆ ಗಲಾಟೆ ಯಾವ ವಿಚಾರಕ್ಕೆ ಆಗೈತೆ ಅನ್ನೋದು ನಮಗೂ ಗೊತ್ತಿಲ್ಲ ಸ್ಪಾಟ್. ಅವ್ರು ಅದಷ್ಟೇ ಏನದು ಒದರಾಡಿದಲ್ಲ, ಅದು ಏನು ಹಳೆ ವೇಷ ಇದ್ವು ಅಂತಂದ್ರಲ್ಲ, ಅದು ಹಳೆ ವೇಷ ನಮ್ಗೆ ಗೊತ್ತಿಲ್ಲ. ಆ ವೇಷ ಏನು ಕಟ್ಕೊಂಡು ಅವ್ರು ಅಲ್ಲಿ ಒದರಾಡಿದಾನೆ. 1 ದಿವಸ ಮನೆ ಕಟ್ಟೋದು ಥರ ಹಬ್ಸೋದು, ಜೆಸಿಬಿ ತೊಗೊಂಡು ಥರ ಹಬ್ಸೋದಿರುತ್ತೆ. ಹಬ್ಸೋದು ದಿವಸ ಒದರಾಡಿದೆ ನಾವು. ಹಂಗೆ ಹಿಂಗೆ ಇದ್ದು ಭಯ ಮಾಡಲಿ ಏನೋ ಒದರಾಡಿದೇನು. ನಾವು ಅದನ್ನು ಕ್ರಮ ತಗೋಲಿಲ್ಲ, ಪೊಲೀಸರಿಗೆ ತಿಳಿಸಲಿಲ್ಲ. ಏನು ಅಷ್ಟಕ್ಕೆ ಒದರಾಡಿ ಹೋಗ್ತಾರೆ ಬಿಡು ಅಂತ ಸುಮ್ಮಾಗಿದೆ. ಒಂದು ಯಾಕಾರ ಅವ ಡ್ರಿಂಕರ್ ಇದ್ದಂತೆ ಕಂಟಿನ್ಯೂ. ಬಸ್ಸ ಹಿರೇಮಠ ಅವರು ಡ್ರಿಂಕರ್ ಇದ್ದಂತ. ಅವು ಅವ್ನ ಕೈಯಾಗ ಯಾವುದೋ ಚೂರಿ ಐತು, ಜಂಪೆ ಐತು ಗೊತ್ತಲ್ಲಿ. ಪೊಲೀಸ್ ಹ್ಯಾಂಡ್ ಓವರ್ ಆಗಿದೆ ಅದು ಆಲ್ರೆಡಿ. ಅದರಲ್ಲೇ ಒಂದು 13 ಸಲ ಏನೋ ಸ್ವಿಚ್ಚಾರನ್ನು ಸುದ್ರಿ. ಈಗ ಅವ್ರು ಹಿರಿಯನ್ನ ಹೆಣ್ಮಗಳ ಅವ್ರ ತಾಯಿಯವ್ರನ್ನೇನೋ ಕರ್ಕೊಂಡು ಹೋದ್ರು ಅನ್ನುವಂಥದ್ದು. ಅದು ಎಂಥದ್ದು ನನಗೆ ಗೊತ್ತಿಲ್ಲ. ಹಿಂದೆ ಅದು ಹಳೆ ಹಿರಿಯರಿಗೆ ಏನು ಗೊತ್ತೈತೆ ಗೊತ್ತಿಲ್ಲ ರೀ. ಏನು ಹಳೆ ವೇಷ ಅದಾವ ಬಿಟ್ಟವ ಗೊತ್ತಿಲ್ಲ.
ನನಗೆ ಇದು ಮಾಹಿತಿ ಇದ್ದಷ್ಟೇ. ಬಸಪ್ಪ ಅವರು ಅವ್ರ ಕುಟುಂಬದ ಜೊತೆಗೆ ಅದಾರ, ಅವ್ರ ಕುಟುಂಬದ ಜೊತೆಗೆ ಅದಾರ. ಅಲ್ಲಿ ಕೊಲ್ಲಾಪುರ ಒಳಗೆ ಗೌಂಡಿ ಕೆಲಸ ಮಾಡ್ಕೊಂತ ಅವರು ಅಲ್ಲೇ ಇದ್ದರು. ಇವಾಗ ಇನ್ನು ಮನೆಗೆ ಹುಟ್ಟೂರಿಗೆ ಬರ್ಬೇಕಂತೇಳಿ ಮಕ್ಕಳು ಏನೋ ಒಂದು ವಯಸ್ಸಿಗೆ ಒಂದು ಹೆಣ್ಮಗಳು ಅದಾರ, ಒಂದು ಹೆಣ್ಮಗಳು ಮದುವೆ ಬಂದು ವಯಸ್ಸಿಗೆ ಯಾರ ಮನೆ ತೋರಿಸ್ಬೇಕು, ಏನು ಮಾಡ್ಬೇಕು, ಮನೆ ಕಟ್ಟಬೇಕು ಅನ್ನೋ ಉದ್ದೇಶಕ್ಕಾಗಿ ಅವ್ರೂರು ಬಸ್ಸಿದ್ದವನಿಗೆ ಬಂದು ಮನೆ ಹಾಕ್ಸೋ ಸಮಯದಾಗ ಈ ಥರ ಆಗಿದೆ. ಈಗ ಮೊದಲ ನೀವು ಜಗಳ ಆದಾಗ ಕಂಪ್ಲೇಂಟ್ ಮಾಡಿದ್ರೆ ಅಂದ್ರೆ ಇದು ಆಗ್ತಿರಲ್ಲ. ಅದು ಏನಾಗ್ತಿತ್ತು, ನಾವು ಒಂದು ದಿವಸ ಅಷ್ಟೇ ಒದರಾಡಿ ಹೋಗಿದ್ದಾನೆ. ಅವ್ನು ಹತ್ತಿರ ಬಂದಿಲ್ಲ, ಅವ್ನು ಹೊಲ ಅದು ಆಜುಬಾಜು ಹೊಲ ಅವರು, ಆ ಹೊಲ ನಿಂತು ಒದರಾಡಿ ಹೋಗಿದ್ದಾನೆ ಅಷ್ಟೇ ಒದರಾಡಿ ಹೋಗ್ತಿರ್ಬೋದು ಬಿಡಪ್ಪ. ಇವ್ರದ್ದು ರೀ, ಇವ್ರೊಂದು ಅಲ್ಲಿ 2 ಎಕರೆನೇ ಇರ್ಬೇಕು, 2 ಎಕರೆ 1 ಎಕರೆ 32 ಗುಂಟೆನೇ ಇರ್ಬೇಕು ರೀ ಅಷ್ಟೇ. ನಿಮ್ಮ ಹೆಸರು? ಹನುಮಂತಗೌಡ ರುದ್ರಗೌಡ ಪಾಟೀಲ್ ಅಂತ ಹೇಳ್ರಿ. विनोद कोलकार, KMM मराठी, बेळगाव. आदर्श ड्रेस सर्कल केवल पुरुषों के लिए लाए हैं ब्रांडेड शर्ट्स, टी शर्ट्स और जीन्स की नवीनतम रेंज। आदर्श ड्रेस सर्कल, खड़े बाजार, बेलगावी।